ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. In this class, we'll discuss about power transmission by gears. ಈ ದಿನದ ತರಗತಿಯಲ್ಲಿ ಪವರ್ ಟ್ರಾನ್ಸ್ಮಿಷನ್ ಬೈ ಗೇರ್ಸ್ ಅನ್ನು ಉಪಯೋಗಿಸಿಕೊಂಡು ಪವರ್ ಟ್ರಾನ್ಸ್ಮಿಷನ್ಸ್ ಅನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ಮನನ ಮಾಡ್ಕೊಳ್ಳೋಣ. ಏನು ಆಬ್ಜೆಕ್ಟಿವ್ಸ್ ಇದೆ? ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ ಏನು? ವಾಟ್ ಇಸ್ ಕಾಲ್ಡ್ ಪವರ್ ಟ್ರಾನ್ಸ್ಮಿಷನ್? ವಾಟ್ ಇಸ್ ಕಾಲ್ಡ್ ಗೇರ್? State the purpose of gears, state the types of gears and its application means uses. ಇವುಗಳನ್ನ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. So what is power transmission? ಪವರ್ ಅಂದ್ರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ. ಬಟ್ ಇನ್ ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ ಏನು? ಪವರ್ ಟ್ರಾನ್ಸ್ಮಿಷನ್ ಇಸ್ ದ ಮೂವ್ಮೆಂಟ್ ಆಫ್ ಎನರ್ಜಿ ಫ್ರಮ್ ಇಟ್ಸ್ ಪ್ಲೇಸ್ ಆಫ್ ಜನರೇಷನ್ ಟು ಎ ಲೊಕೇಶನ್ ವೇರ್ ಇಟ್ ಈಸ್ ಅಪ್ಲೈಡ್ ಟು ಪರ್ಫಾರ್ಮ್ ಯೂಸ್ಫುಲ್ ವರ್ಕ್. ಪವರ್ ಟ್ರಾನ್ಸ್ಮಿಷನ್ means it is the movement of energy from its place of generation to a location where it is applied to perform useful work. That is called transmission of power ಅಂತ ನಾವು ಕರಿತೀವಿ. ಈ ಪವರ್ ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಅನೇಕ ಡಿವೈಸ್ ಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಡಿವೈಸ್ ಗೇರ್ಸ್. ಯಾವ್ಯಾವ ಡಿವೈಸ್ ಅನ್ನ ಗೇರ್ಸ್ ಅನ್ನ ಯೂಸ್ ಮಾಡ್ತೀವಿ? ಬೆಲ್ಟ್ ಅನ್ನ ಯೂಸ್ ಮಾಡ್ತೀವಿ, ಕ್ಲಚಸ್ ಅನ್ನ ಯೂಸ್ ಮಾಡ್ತೀವಿ, ಕ್ಯಾಮ್ಸ್ ಅನ್ನ ಯೂಸ್ ಮಾಡ್ತೀವಿ, ಬೆಲ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ. Like that, there are so many power transmission devices are there. Today, particularly, we discuss gear. Gear ಬಗ್ಗೆ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಗೇರ್ ಅಂದ್ರೆ ಏನು ನೀವು ನೋಡಿರ್ತೀರಿ. A gear is a kind of machine element in which teeth are cut around a cylindrical or cone-shaped surface with equal spacing. By meshing a pair of these elements, they are used to transmit rotation and force from driving shaft to the driving shaft. ಅಂದ್ರೆ ಗೇರು ಒಂದು ಮೆಷಿನ್ ಎಲಿಮೆಂಟ್. ಅದರ ಮೇಲೆ ಏನ್ ಮಾಡ್ತಾರೆ? ಟೀತ್ ಅನ್ನ ಕಟ್ ಮಾಡಿರ್ತಾರೆ. There are many different types of gears are available. This gears is used to transmit drive or transmit torque from one shaft to another. That means driving shaft to the driven shaft. That is called gear ಅಂತ ನಾವು ಕರಿತೀವಿ. ಪರ್ಪಸ್ ಆಫ್ ಗೇರ್ಸ್ ಏನು? ಸೊ ದಿಸ್ ಇಸ್ ಗೇರ್. ನೋಡಿ, ಟೀತ್ಸ್ ಅನ್ನ ಕಟ್ ಮಾಡಿದ್ದಾರೆ. ಒಂದಕ್ಕೊಂದು ಏನ್ ಆಗಿದೆ? ಮೆಶ್ ಆಗಿದೆ. ಡ್ರೈವಿಂಗ್ ಗೇರ್ಸ್ ಅನ್ನ ನೀವು ಇಲ್ಲಿ ನೋಡ್ತೀರಿ. ಗೇರ್ಸ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಟಾರ್ಕ್ ಆರ್ ಮೋಷನ್ from the driving shaft to the driven. That means follower shaft. Driving shaft ಇಂದ driven shaft ಗೆ ಅಂದ್ರೆ follower shaft ಗೆ ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಈ ಗೇರ್ಸ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ಒಂದು ಮೋಟಾರ್ ಇರುತ್ತೆ ಮಕ್ಕಳೇ. ಈ ಮೋಟಾರ್ ಯಾವುದಕ್ಕೆ ಕನೆಕ್ಟ್ ಮಾಡಿರ್ತಾರೆ? ಡ್ರೈವಿಂಗ್ ಗೇರ್ಗೆ ಕನೆಕ್ಟ್ ಮಾಡಿರ್ತಾರೆ. ಇಲ್ಲಿ ಸ್ಪಿಂಡಲ್ ಇರುತ್ತೆ. ಈ ಸ್ಪಿಂಡಲ್ಗೆ ಡ್ರೈವನ್ ಗೇರ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಟ್ರಾನ್ಸ್ಮಿಟ್ ಆದ್ರೆ ಇಲ್ಲಿಂದ ಏನಾಗುತ್ತೆ? ಇಲ್ಲಿ ಇದು ತಿರುಗಿದ್ರೆ ಈ ಗೇರ್ ಮೆಸ್ ಆಗಿರುತ್ತಲ್ಲ, ಇದು ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಪಿಂಡಲ್ ರನ್ ಆಗುತ್ತೆ. ವರ್ಕು ರೊಟೇಟ್ ಆಗುತ್ತೆ. ದಟ್ ಮೀನ್ಸ್ ಗೇರ್ಸ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಟಾರ್ಕ್ ಆರ್ ಮೋಷನ್ ಫ್ರಮ್ ದ ಡ್ರೈವಿಂಗ್ ಶಾಫ್ಟ್ ಟು ದಿ ಡ್ರೈವನ್ ಶಾಫ್ಟ್. ದಟ್ ಮೀನ್ಸ್ ಫಾಲೋವರ್ ಶಾಫ್ಟ್ ಅಂತ ನಾವು ಕರಿತೀವಿ. ದಟ್ ಇಸ್ ದ ಪರ್ಪಸ್ ಆಫ್ ಗೇರ್. ಗೇರ್ ಪರ್ಪಸ್ ಏನಂದ್ರೆ ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಗೇರ್ ಅನ್ನು ನಾವು ಬಳಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಟು ಚೇಂಜ್ ದಿ ವೆಲಾಸಿಟಿ ರೇಷಿಯೋ ಅಂದ್ರೆ ಸ್ಪೀಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ, ಸ್ಪೀಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಜಾಸ್ತಿ ಮಾಡ್ಲಿಕ್ಕೆ. ಟು ಚೇಂಜ್ ದ ವೆಲಾಸಿಟಿ ರೇಷಿಯೋ
To change the direction of rotations ಅನ್ನ ಚೇಂಜ್ ಮಾಡಲಿಕ್ಕೆ ಗೇರ್ಸ್ ಅನ್ನು ನಾವು ಬಳಸ್ತೀವಿ. ಟು ಗೆಟ್ ಪಾಸಿಟಿವ್ ಡ್ರೈವ್ ಅಂದ್ರೆ ಸ್ಲಿಪ್ ಫ್ರೀ ಡ್ರೈವ್ ಅಂತ ಕರಿತೀವಿ, ಅದಕ್ಕೋಸ್ಕರ ಗೇರ್ಸ್ ಅನ್ನು ನಾವು ದಟ್ ಈಸ್ ದ ಪರ್ಪಸ್. What are all the purpose? To change the velocity ratio, to change the direction of rotation, to get positive drag. For example, in your lathe, velocity ratio na change ಮಾಡ್ತೀವಿ. ಯಾವ ರೀತಿ? ಲಿವರ್ ಅನ್ನ ಚೇಂಜ್ ಮಾಡೋದ್ರ ಮೂಲಕ, ಗೇರ್ ಅನ್ನ ಬೇರೆ ಬೇರೆ ಮೆಶ್ ಅನ್ನ ಮಾಡೋದ್ರ ಮೂಲಕ ನಾವು ಡಿಫರೆಂಟ್ ಸ್ಪೀಡ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸ್ಪೀಡ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಜಾಸ್ತಿ ಮಾಡ್ತಕ್ಕಂಥದ್ದು. To change the direction of rotations, ಕ್ಲಾಕ್ ವೈಸ್ ಸ್ಪಿಂಡಲ್ ರೊಟೇಟ್ ಆಗ್ತಾ ಇರುತ್ತೆ, ಅದನ್ನ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಲಿಕ್ಕೆ ನೀವು ಪ್ರಾರಂಭ ಮಾಡ್ತೀರಿ. ಹೇಗೆ ರೊಟೇಟ್ ಮಾಡ್ತೀರಿ? ಲೆವರ್ ಅನ್ನ ಚೇಂಜ್ ಮಾಡ್ತೀರಿ, ಗೇರ್ ಲೆವರ್ ಮೆಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಡೈರೆಕ್ಷನ್ಸ್ ಆಫ್ ರೊಟೇಷನ್ಸ್ ಕೂಡ ಚೇಂಜ್ ಆಗುತ್ತೆ. ಅಂಡ್ ಆಲ್ಸೋ ಟು ಗೆಟ್ ಪಾಸಿಟಿವ್ ಡ್ರೈವ್. ದಿಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಪರ್ಪಸ್ ಫಾರ್ ಗೇರ್. ಮೆಟೀರಿಯಲ್ಸ್, ಯಾವ ಮೆಟೀರಿಯಲ್ಸ್ ಅಲ್ಲಿ ಗೇರ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಗೇರ್ ಆರ್ ಮ್ಯಾನುಫ್ಯಾಕ್ಚರ್ by the material metal, cast iron, steel, non-porous metals, plastic, fiber, etc. Cast iron ಅಲ್ಲಿ ಮಾಡ್ತಾರೆ, ಸ್ಟೀಲ್ ಅಲ್ಲಿ ಮಾಡ್ತಾರೆ. Non-porous metal, that means gun metals, brass, bronze, like that. Non-porous metal ಅಲ್ಲಿ ಮಾಡ್ತಾರೆ. ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ಮತ್ತೆ ಫೈಬರ್ ಅನ್ನ ಯೂಸ್ ಮಾಡಿ ಗೇರ್ ನ ಮ್ಯಾನುಫ್ಯಾಕ್ಚರ್ ನ What are all the types of gears? According to the position of the axis of the soft axis position ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ಪ್ಯಾರಲಲ್ ಇದ್ರೆ ಸ್ಪರ್ ಗೇರ್ಸ್, ಹೆಲಿಕಲ್ ಗೇರ್ಸ್, ರ್ಯಾಕ್ ಅಂಡ್ ಪಿನಿಯನ್ ಅನ್ನು ಯೂಸ್ ಮಾಡ್ತಾರೆ. ಇನ್ ಕೇಸ್ according to the position of the axis of the shaft is intersecting, bevel gear ಅನ್ನು ನಾವು ಬಳಸ್ತೀವಿ. ನಾನ್ ಇಂಟರ್ಸೆಕ್ಟಿಂಗ್, ನಾನ್ ಪ್ಯಾರಲಲ್ ಇದ್ರೆ ವರ್ಮ್ ಅಂಡ್ ವರ್ಮ್ ಗೇರ್ ಅನ್ನ ನೋಡಿ. ಮುಖ್ಯವಾದಂತ ಗೇರ್ಸ್, ಟೈಪ್ಸ್ ಆಫ್ ಗೇರ್ಸ್: ಸ್ಪರ್ ಗೇರ್, ಹೆಲಿಕಲ್ ಗೇರ್, ರ್ಯಾಕ್ ಅಂಡ್ ಪಿನಿಯನ್, ಬೆವೆಲ್ ಗೇರ್, ವರ್ಮ್ ಅಂಡ್ ವರ್ಮ್ ಗೇರ್ಸ್. ಪ್ಯಾರಲಲ್ ಇದ್ರೆ ಸ್ಪರ್, ಹೆಲಿಕಲ್, ರ್ಯಾಕ್ ಅಂಡ್ ಪಿನಿಯನ್. ಇಂಟರ್ಸೆಕ್ಟಿಂಗ್ ಇದ್ರೆ ಬೆವೆಲ್ ಗೇರು, ನಾನ್ ಇಂಟರ್ಸೆಕ್ಟಿಂಗ್, ನಾನ್ ಪ್ಯಾರಲಲ್ ಇದ್ರೆ ವರ್ಮ್ ಅಂಡ್ ವರ್ಮ್ ಗೇರ್ಸ್ ಅನ್ನು ನಾವು ಮಾಡ್ತೀವಿ. ನಾವು come to one by one, that is spur gauge. ಏನ್ ಸ್ಪರ್ ಗೇರ್ಸ್ ಅಂದ್ರೆ, teeth is parallel to the axis of rotation. ಸ್ಪರ್ ಗೇರ್ ನಲ್ಲಿ ಟೀತ್ ಆಕ್ಸಿಸ್ ಆಫ್ ರೊಟೇಷನ್ಸ್ ಏನಿರುತ್ತೆ, ಪ್ಯಾರಲಲ್ ಇರುತ್ತೆ. ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್ಸ್. ಈ ಆಕ್ಸಿಸ್ ಏನಿದೆ, ಎಲ್ಲ ಟೀತ್ ಏನಿದೆ, ಪ್ಯಾರಲ್ ಇದೆ. ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್, that means parallel shaft between the two parallel shafts. ಎಲ್ಲಿ ಯೂಸ್ ಮಾಡ್ತಾರೆ? ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್, ಆಸಿಲೇಟಿಂಗ್ ಸ್ಪ್ರಿಂಕ್ಲರ್, ವೈಂಡರ್ ಅಲಾರಾಮ್ ಕ್ಲಾಕ್, ವಾಷಿಂಗ್ ಮೆಷಿನ್ ಅಂಡ್ ಕ್ಲಾತ್ ಡ್ರೈವರ್ಸ್. ಇಂಥ ಕಡೆ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾರೆ, ಆಸಿಲೇಟಿಂಗ್ ಸ್ಪ್ರಿಂಕ್ಲರ್ ಅಲ್ಲಿ ಯೂಸ್ ಮಾಡ್ತಾರೆ, ನಿಮ್ಮ ಅಲಾರಾಮ್ ಅಲ್ಲಿ ಯೂಸ್ ಮಾಡ್ತಾರೆ, ವಾಷಿಂಗ್ ಮೆಷಿನ್ಸ್ ಮತ್ತೆ ಕ್ಲಾತ್ ಡ್ರೈಯರ್ ಬರುತ್ತೆ, ಅಲ್ಲಿ ಸಾಮಾನ್ಯವಾಗಿ ಸ್ಪರ್ ಗೇರ್ಸ್ ನಾವು ಬಳಸ್ತೀವಿ. ಮತ್ತೆ ನಮ್ಮ ಲೇತ್ ಮೆಷಿನ್ಸ್ ನಲ್ಲೂ ನಾವು ಸ್ಪರ್ ಗೇರ್ಸ್ ಅನ್ನ ಬಳಸ್ತೀವಿ ಫಾರ್ ದಿ ಪವರ್ ಟ್ರಾನ್ಸ್ಮಿಷನ್ ಪರ್ಪಸಸ್. This is spur gears. Driver can be rotated like that, or can be transmitted. This is spur gears. Figure shows the two spur gears mating each other. ಎರಡು ಸ್ಪರ್ ಗೇರು ಮೇಟ್ ಆಗಿದೆ. ಇಲ್ಲಿ ಈ ಗೇರ್ ವಿಲ್ ಅನ್ನ ಸಾಫ್ಟ್ ಗೆ ಕೀಯನ್ನ ಯೂಸ್ ಮಾಡಿ ಮೌಂಟ್ ಮಾಡಿ ಅಸೆಂಬಲ್ ಅನ್ನ ಮಾಡಿರೋದನ್ನ ನಾವು ನೋಡ್ತೀವಿ. ಸೊ ಇನ್ ಲೇತ್ ಗೇರ್, ಸ್ಪರ್ ಗೇರ್ಸ್ ಆರ್ ಯೂಸ್ಡ್. ಲೇತ್ ಹೆಡ್ ಸ್ಟಾಕ್ ನಲ್ಲಿ ಯೂಸ್ ಮಾಡಿದ್ರು. ಅಪ್ಲಿಕೇಶನ್ ಆಫ್ ಸ್ಪರ್ ಗೇರ್ಸ್ ಇನ್ ಸೆಂಟ್ರಲ್ ಲೇಯರ್ to transmit motion from the main spindle to the lead screw. Main spindle ಇಂದ ಲೀಡ್ ಸ್ಕ್ರೂಗೆ ಪವರ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಈ
ಸ್ಪರ್ ಗೇರ್ ಅನ್ನು ನಾವು ಲೇತ್ ನಲ್ಲಿ ನೋಡ್ತೀವಿ, ನಿಮ್ಗೆಲ್ಲ ತೋರಿಸಿದೀನಿ. ಈ ಎಕ್ಸ್ಟರ್ನಲ್ ಸ್ಪರ್ ಗೇರ್ ಇದೆ, ಇಂಟರ್ನಲ್ ಸ್ಪರ್ ಗೇರ್ ಇದೆ. ದಿಸ್ ಇಸ್ ಎಕ್ಸ್ಟರ್ನಲ್ ಸ್ಪರ್ ಗೇರ್, ದಿಸ್ ಇಸ್ ಇಂಟರ್ನಲ್ ಸ್ಪರ್ ಗೇರ್. ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಸ್ಪರ್ ಗೇರ್ಸ್ ಆರ್ ಕಾಮನ್. ನಂಬರ್ 2 ಎಲಿಕಲ್ ಗೇರ್. ಟೀತ್ ಅಲ್ಲೇ ಬೇರೆ ತರ ಇದೆ, ಇಲ್ಲೇ ಬೇರೆ, ಅಲ್ಲಿ ಪ್ಯಾರಲಲ್ ಇದೆ, ಇಲ್ಲಿ. ಸೊ in helical gear the teeth are cut at an angle to the axis of rotation. ಆಕ್ಸಿಸ್ ಆಫ್ ರೋಟೇಷನ್ಸ್ ಏನಿದೆ ಅದಕ್ಕೆ ಆಂಗ್ಯುಲರ್ ಆಗಿ ಏನ್ ಮಾಡಿದ್ದಾರೆ, ಟೀತ್ ಅನ್ನ ಕಟ್ ಮಾಡಿದ್ದಾರೆ ಹೆಲಿಕಲ್ ಗೇರ್ ಅಲ್ಲಿ. ಇಟ್ ಮೇ ಬಿ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಪವರ್ ಬಿಟ್ವೀನ್ 2 ಪ್ಯಾರಲಲ್ ಶಾಫ್ಟ್. ಇದನ್ನು ಕೂಡ ಪವರ್ ಅನ್ನ 2 ಪ್ಯಾರಲಲ್ ಶಾಫ್ಟ್ ನಡುವೆ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಹೆಲಿಕಲ್ ಗೇರ್ ರನ್ ಮೋರ್ ಸೈಲೆಂಟ್ಲಿ ದೆನ್ ಸ್ಪರ್ ಗೇರ್. ಸ್ಪರ್ ಗೇರ್ ಗಿಂತ ಇದು ಸೈಲೆಂಟ್ ಆಗಿ ಸ್ಮೂತ್ ಡ್ರೈವ್ ಯಾವುದು, ಹೆಲಿಕಲ್ ಗೇರ್ಸ್. A set of helical gear is mounted on 2 parallel shaft. ಇಲ್ಲಿ 2 ಪ್ಯಾರಲಲ್ ಶಾಫ್ಟ್ ನಡುವೆ ಹೆಲಿಕಲ್ ಗೇರ್ ಅನ್ನ ಮೌಂಟ್ ಮಾಡಿದ್ದಾರೆ. These are widely used in automobile vehicles. ಎಲ್ಲಿ ಜಾಸ್ತಿ ಹೆಲಿಕಲ್ ಗೇರ್ಸ್ ಅನ್ನ ಬಳಸ್ತಾರೆ ಅಂದ್ರೆ ಆಟೋಮೊಬೈಲ್ ವೆಹಿಕಲ್ ನಲ್ಲಿ ನಾವು ಬಳಸ್ತೀವಿ ಯಾವುದನ್ನ, ಹೆಲಿಕಲ್ ಗೇರ್ ಅನ್ನ. And also the application of helical gears in oil pump. ನೋಡಿ, ಈ ಆಯಿಲ್ ಪಂಪ್ ನಲ್ಲಿ ಹೆಲಿಕಲ್ ಗೇರ್ಸ್ ಅನ್ನ ಬಳಸಿದ್ದಾರೆ ಆಯಿಲ್ ಅನ್ನ ಪಂಪ್ ಮಾಡ್ಲಿಕ್ಕೆ, like that for an application purposes. Next, herringbone gear. ಇದು herringbone gear ನಿಮ್ಗೆ ಹೆಲಿಕಲ್ ಗೇರ್ ತರನೇ ಇದೆ, ಆದ್ರೆ ಇಲ್ಲಿ ಡಬಲ್ ಹೆಲಿಕಲ್ ಗೇರ್ಸ್ ಇದೆ. ಡಬಲ್ ಹೆಲಿಕಲ್ ಗೇರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ herringbone gear ಅಂತ ಕೂಡ ನಾವು ಕರಿತೀವಿ. The end thrust is exerted by the driving and driven gears. In the case of helical gears, and the thrust may be eliminated by using double helical gear. ಈ ಎಂಡ್ ಥ್ರಸ್ಟ್ ಅನ್ನ ಎಲಿಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಹೆರಿಂಗ್ ಬೋನ್ ಗೇರ್ಸ್ ಅನ್ನ, ದಟ್ ಮೀನ್ಸ್ ಡಬಲ್ ಹೆಲಿಕಲ್ ಗೇರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹೆರಿಂಗ್ ಬೋನ್ ಗೇರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಬಲ್ ಹೆಲಿಕಲ್ ಗೇರ್. ದಿಸ್ ಗೇರ್ಸ್ ಆರ್ ಕಾಲ್ಡ್ ಹೆರಿಂಗ್ ಬೋನ್ ಗೇರ್ ಅಂತ ನಾವು ಕರಿತೀವಿ. ನೋಡಿ, ದಿಸ್ ಇಸ್ ಹೆರಿಂಗ್ ಬೋನ್ ಗೇರ್. ಟು ಅವಾಯ್ಡ್ ಆಕ್ಸಿಯಲ್ ಥ್ರಸ್ಟ್, ಟು ಹೆಲಿಕಲ್ ಗೇರ್ಸ್ ಆಫ್ ಆಪೋಸಿಟ್ and can be mounted side by side. Not side by side to cancel resulting thrust force. Resulting thrust force ಅನ್ನು ಅವಾಯ್ಡ್ ಮಾಡಲಿಕ್ಕೆ, ಆಕ್ಸಿಯಲ್ ಥ್ರಸ್ಟ್ ಅವಾಯ್ಡ್ ಮಾಡಲಿಕ್ಕೆ, ಎಲಿಮಿನೇಟ್ ಮಾಡಲಿಕ್ಕೆ ನಾವು ಈ ಹೆರಿಂಗ್ ಬೋನ್ ಗೇರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಹೆರಿಂಗ್ ಬೋನ್ ಗೇರ್ಸ್ ಆರ್ ಮೋಸ್ಟ್ಲಿ ಯೂಸ್ಡ್ ಆನ್ ಹೆವಿ ಮೆಷಿನರಿ. ಹೆವಿ ಮೆಷಿನರೀಸ್ ನಲ್ಲಿ ನಾವು ಆಕ್ಸಿಯಲ್ ಥ್ರಸ್ಟ್ ಅನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಅಂತ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. ನಾವು ಕಮ್ ಟು ದಿ ಬೆವೆಲ್ ಗೇರ್ಸ್. ಇಲ್ಲಿ ಯಾವ ಗೇರ್ಸ್ ಇದೆ ಮಕ್ಕಳೇ? This is bevel gears. ಈ ಬೆವೆಲ್ ಗೇರ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಬೆವೆಲ್ಸ್ ಗೇರ್ಸ್ ಅಂದ್ರೆ ಆಂಗುಲರ್ ಪವರ್ ಟ್ರಾನ್ಸ್ಮಿಷನ್ ಇರೋ ಕಡೆ ಬೆವೆಲ್ ಗೇರ್ಸ್ ಆರ್ ಯೂಸ್ಫುಲ್ when the direction of shaft rotation needs to be changed. That is, transmit motion between the shaft at various angles to each other. ಅಂದ್ರೆ ಮೋಷನ್ ಅನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ಟ್ರಾನ್ಸ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ? ಬೆವೆಲ್ ಗೇರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. They are usually mounted on shaft that are 90 degree. 90 degree ಇದನ್ನ ಮೌಂಟ್ ಮಾಡಿರ್ತಾರೆ ಅಪಾರ್ಟ್, ಬಟ್ can be designed to work at other angles as well. ಬೇರೆ ಆಂಗಲ್ ಅಲ್ಲೂ ನಾವು ಇದನ್ನ ಮಾಡಬಹುದು, ಯೂಸ್ ಮಾಡಬಹುದು. The teeth on bevel gears can be straight. ಇದು ಸ್ಟ್ರೈಟ್ ಇರುತ್ತೆ, ಅಥವಾ ಸ್ಪೈರಲ್ ಇರುತ್ತೆ, ಅಥವಾ ಐಪಾಡ್ ಇರುತ್ತೆ. ಸ್ಟ್ರೈಟ್ ಇರಬಹುದು, ಸ್ಪೈರಲ್ ಇರಬಹುದು, ಐಪಾಡ್ ಇರಬಹುದು. ಸೊ ಎಲ್ಲಿ ಇದನ್ನ ಬಳಸ್ತಾರೆ ಬೆವೆಲ್ ಗೇರ್ ಅನ್ನ? ಲೋಕೋಮೋಟಿವ್, ಮೆರೈನ್ ಅಪ್ಲಿಕೇಶನ್ಸ್, ಆಟೋಮೊಬೈಲ್ ಅಪ್ಲಿಕೇಶನ್, ಪ್ರಿಂಟಿಂಗ್ ಪ್ರೆಸ್, ಕೂಲಿಂಗ್ ಟವರ್ಸ್, ಪವರ್ ಪ್ಲಾಂಟ್ಸ್, ಸ್ಟೀಲ್ ಪ್ಲಾಂಟ್ಸ್, ರೈಲ್ವೆ ಟ್ರ್ಯಾಕ್, ಇನ್ಸ್ಪೆಕ್ಷನ್ಸ್ ಆಫ್ ಮೆಷಿನ್ಸ್, ಇಂಥ ಕಡೆ ಈ ಬೆವೆಲ್ ಗೇರ್ಸ್ ಅನ್ನ ನಾವು ಬಳಸ್ತೀವಿ. ನೀವು ಚಕ್ ಅಂಡ್ ಚಕ್ ಕೀ ನೋಡಿದ್ರಲ್ಲ ಮಕ್ಕಳೇ, ಅಲ್ಲೂ ಸೇಮ್ ಬೆವೆಲ್ ಗೇರ್ ತರನೇ ನಾವು ಅಪ್ಲಿಕೇಶನ್ಸ್ ಅನ್ನ ಮಾಡ್ತಕ್ಕಂಥದ್ದು. And also this bevel gear in our works of hand drill. This is called bevel gear. ಇಲ್ಲಿ hand drill ಇದೆ. In a hand driller, the bevel gears transmit motion when the shafts at right angles to each other. Shaft right angle ಇದೆ, ಪವರ್ ಅನ್ನ ಇದು ಟ್ರಾನ್ಸ್ಮಿಟ್ ನ ಮಾಡುತ್ತೆ. ಸ್ಟ್ರೈಟ್ ಅಂಡ್ ಸ್ಪೈರಲ್ ಬೆವೆಲ್ ಗೇರ್ ಇದೆ. ದಿಸ್ ಇಸ್ ಸ್ಟ್ರೈಟ್ ಬೆವೆಲ್ ಗೇರ್ಸ್. ಇದು ನೋಡಿ, ಟೀತ್ಸ್ ಎಲ್ಲ ಕಟ್ಟ ಸ್ಟ್ರೈಟ್ ಆಕ್ಸಿಸ್ ಆಫ್ ದಿ ಗೇರ್. ನೋಡಿ, ಇಲ್ಲಿ ಸ್ಪೈರಲ್ ಇದೆ, ಇದು ಗೇರು, ಇದು
ಸ್ಪೈರಲ್ ಇರ್ತಕ್ಕಂಥದ್ದು ಟೀತ್ಸ್ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಐಪಾಯ್ಡ್ ಗೇರ್ ಅಂತ ಇದೆ. ದಿಸ್ ಈಸ್ ಐಪಾಯ್ಡ್ ಗೇರ್. The iPod gears are used in automotive differential gearbox. ಈ ಆಟೋಮೊಬೈಲ್ ಅಲ್ಲಿ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್ ಅಂತ ಬರುತ್ತೆ. ಆ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್ ನಲ್ಲಿ ಐಪಾಯ್ಡ್ ಗೇರ್ಸ್ ಅನ್ನು ನಾವು ಬಳಸ್ತೀವಿ. A pair of iPod gear is similar to the bevel gear but with soft offset. ಇದು ನೋಡ್ಲಿಕ್ಕೆ ನಿಮಗೆ ಬೆವೆಲ್ ಗೇರ್ ತರನೇ ಇದೆ, ಬಟ್ ಸಾಫ್ಟ್ ಏನಿದೆ ಇದರಲ್ಲಿ ಆಫ್ಸೆಟ್ ಆಗಿರೋದನ್ನ ನಾವು ಕಾಣಬಹುದು. The tooth action between the each gear is combination of rolling and sliding. ಈ ಟೂತ್ ಯಾವ ರೀತಿ ಆಕ್ಷನ್ಸ್ ಆಗುತ್ತೆ ಈ ಟೀತ್ ಅಂದ್ರೆ ರೋಲಿಂಗ್ ಮತ್ತೆ sliding action along the straight line. The pitch circle is hyperboloids of revolutions. As such, the gears are called hypoid gears. ಯಾಕೆ ಇದನ್ನ hypoid gear ಅಂತ ಕರೀತಾರೆ ಅಂದ್ರೆ ಈ ಪಿಚ್ ಸರ್ಕಲ್ ಅಂತ ಬರುತ್ತೆ, ಸುತ್ತ ಇರ್ತಕ್ಕಂಥ ಒಂದು ಪಿಚ್ ಸರ್ಕಲ್ is hyperboloids revolutions. That's why it is called as hypoid gears ಅಂತ ನಾವು. ಒಂದು ಡಬಲ್ ಹೆಲಿಕಲ್ ಬೆವೆಲ್ ಗೇರ್. This is double bevel gear or it's a mid-tray gear ಅಂತ ಕರೀತೀವಿ. If two bevel gears are symmetrical to each other and transmit motions at right angle, such gears may be called mid-tray gear. Mid-tray gear ಅಂದ್ರೆ ಎರಡು bevel gear intersecting ಆಗಿರ್ತಕ್ಕಂಥದ್ದು. So this type of gear is called mid-tray gears ಅಂತ ನಾವು ಕರೀತೀವಿ. ಅದು ಬಿಟ್ಟರೆ ಮಕ್ಕಳು ನೆಕ್ಸ್ಟ್ worm and worm gear ಅಂತ ಒಂದಿದೆ. This is worm and worm gear. ನೋಡಿ ಇದು worm, ಇದು worm gear. ವರ್ಮ್ ವೀಲ್ ಇರುತ್ತೆ, ಒಂದು ವರ್ಮ್ ಇರುತ್ತೆ. ದ ವರ್ಮ್ ಸಾಫ್ಟ್ ಆಸ್ ಎ ಸ್ಪೈರಲ್ ಟೀತ್. ಸಾಫ್ಟ್ ಅಲ್ಲಿ ಸ್ಪೈರಲ್ ಟೀತ್ ಇದೆ. ಕಟ್ ಆನ್ ದ ಸಾಫ್ಟ್ ಅಂಡ್ ವರ್ಮ್ ವೀಲ್ ಇಸ್ ಸ್ಪೆಷಲ್ ಫಾರ್ಮ್ ಆಫ್ ಎ ಗೇರ್ ಟೀತ್ ಕಟ್ ಟು ಮೆಸ್ ವಿತ್ ವರ್ಮ್ ಸಾಫ್ಟ್. ಇದರಲ್ಲಿ ಒಂದು ಸ್ಪೆಷಲ್ ಫಾರ್ಮ್ ಟೀತ್ ಅನ್ನು ಕಟ್ ಮಾಡಿದರೆ ಈ ಟೀತ್ ಈ ವರ್ಮ್ ಏನಾಗುತ್ತೆ ಮೆಶ್ ಆಗುತ್ತೆ. ದೀಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಸ್ಪೀಡ್ ರಿಡಕ್ಷನ್ ಪರ್ಪಸಸ್. ಎಲ್ಲಿ ಜಾಸ್ತಿ ಬಳಸ್ತಾರೆ ಇದನ್ನ ಅಂದ್ರೆ ಸ್ಪೀಡ್ ರಿಡಕ್ಷನ್ ಪರ್ಪಸ್ ಎಲ್ಲಿರುತ್ತೆ ಅಲ್ಲಿ ಈ ಟೈಪ್ ಆಫ್ ಗೇರ್ಸ್ ಅನ್ನ ಬಳಸ್ತೀವಿ. It is common for worm gears to have a reduction ratio of 20:1 and even 300:1. ಸಾಮಾನ್ಯವಾಗಿ 20:1 ರಿಡಕ್ಷನ್ ಮಾಡ್ತೀವಿ ನಾವು ಸ್ಪೀಡ್ ಅನ್ನ, ಅಪ್ ಟು 300:1 ವರೆಗೂ ಕೂಡ ಅದಕ್ಕಿಂತ ಜಾಸ್ತಿ ಕೂಡ ನಾವೇನ್ ಮಾಡಬಹುದು ಸ್ಪೀಡ್ ರಿಡಕ್ಷನ್ಸ್ ಅನ್ನ ಮಾಡಬಹುದು. ಪವರ್ ಟ್ರಾನ್ಸ್ಮಿಷನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ದಿಸ್ ಇಂಡೆಕ್ಸಿಂಗ್ ಎಟ್ the application of worm and worm gear in the indexing at gear mechanism. Indexing at gear mechanisms ಬರುತ್ತೆ, ಅಲ್ಲಿ ಈ ಒಂದು worm and worm gear mechanisms ಅನ್ನ ನಾವು ಬಳಸ್ತೀವಿ. Worm gears are used wisely in material handling. Material handling ಅಲ್ಲಿ ಯೂಸ್ ಮಾಡ್ತಾರೆ. Transportations of machinery, machine tools, automobiles. This system transmit motion at right angles to the axis of the motion at different planes. ಅಂದ್ರೆ ಮೋಷನ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದು ರೈಟ್ ಆಂಗಲ್ ಟು ದ ಆಕ್ಸಿಸ್ ಆಫ್ ಮೋಷನ್ ಅಂತ ಡಿಫರೆಂಟ್ ಬೇರೆ ಬೇರೆ ಲೈನ್ ನಲ್ಲಿ ಮೋಷನ್ಸ್ ಅನ್ನ ಇದರಲ್ಲಿ ನಾವೇನ್ ಮಾಡಬಹುದು ಟ್ರಾನ್ಸ್ಮಿಟ್ ಅನ್ನ. ಅನದರ್ ಒನ್ ಟೈಪ್ ಆಫ್ ಗೇರ್ ದಟ್ ಇಸ್ ಕಾಲ್ಡ್ ರ್ಯಾಕ್ ಅಂಡ್ ಪಿನಿಯನ್ ಅಂತ ನಾವು ಕರಿತೀವಿ. ದಿಸ್ ಇಸ್ ರ್ಯಾಕ್ ಅಂಡ್ ಪಿನಿಯನ್. ರ್ಯಾಕ್ ಅಂಡ್ ಪಿನಿಯನ್ ಅಂದ ತಕ್ಷಣ ನೀವು ಡಯಲ್ ಟೆಸ್ಟ್ ಇಂಡಿಕೇಟರ್ ಅಲ್ಲಿ ಅದ್ರ ಮೆಕಾನಿಸಮ್ಸ್ ರ್ಯಾಕ್ ಅಂಡ್ ಪಿನಿಯನ್ ಅಂತ ಕೇಳಿರ್ತೀರಿ. So this is rack and pinion. The rack and pinion can change the rotary into linear movement and vice versa. Rotary ಇಂದ linear movement ಗೆ ಅಥವಾ linear ಇಂದ rotary movement ಗೆ ಏನ್ ಮಾಡಬಹುದು ನಾವು ಟಾರ್ಕ್ ಅನ್ನ ಮೋಷನ್ಸ್ ಅನ್ನ ಮೂವ್ಮೆಂಟ್ ಅನ್ನ ಚೇಂಜ್ ಮಾಡಬಹುದು. A perfect example of this is steering system on many cars. ನೋಡಿ ಈಗ ನಾವು ತಿರುಗಿಸ್ತೀವಿ rotary movement, ಬಟ್ ಕಾರ್ ಏನಾಗುತ್ತೆ ಸ್ಟ್ರೈಟ್ ಹೋಗುತ್ತೆ. ದಟ್ ಮೀನ್ಸ್ ಲೀನಿಯರ್ ರೋಟರಿ ಇಂದ ಲೀನಿಯರ್. ಅದೇ ನೀವು ಡಯಲ್ ಟೆಸ್ಟ್ ಇಂಡಿಕೇಟರ್ ತಗೊಳ್ಳಿ, ಪ್ಲಂಗರ್ ಅನ್ನ ಹಿಂಗೆ ಮೇಲೆ ಕೆಳಗಡೆ ಲೀನಿಯರ್ ಮೂವ್ಮೆಂಟ್ ಮಾಡ್ತೀರಿ, ಡಯಲ್ ಏನಾಗುತ್ತೆ ರೊಟೇಷನ್ಸ್ ಆಗುತ್ತೆ. ದಟ್ ಮೀನ್ಸ್ ಲೀನಿಯರ್ ಟು ರೋಟರಿ. ದಟ್ ಮೀನ್ಸ್ ಲೀನಿಯರ್ ಮೂವ್ಮೆಂಟ್ ರೋಟರಿ ಟು ಲೀನಿಯರ್ ಆರ್ ಲೀನಿಯರ್ ಟು ರೋಟರಿ. ದಟ್ ಮೀನ್ಸ್ ವೈಸ್ ವರ್ಸಾ. ದಿಸ್ ಇಸ್ ರ್ಯಾಕ್ ಅಂಡ್ ಪಿನಿಯನ್. This mechanism used in drilling machine. Drilling machines ನಲ್ಲೂ ಕೂಡ ನೀವು ಟೇಬಲ್ ನ ಲಿಫ್ಟ್ ಮಾಡ್ತಿರಲ್ಲ ಮಕ್ಕಳ, ಅಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಡ್ರಿಲ್ಲಿಂಗ್ ಮಿಷನ್ಸ್ ನಲ್ಲೂ ಕೂಡ ನಾವು ಇದನ್ನ ನಾವು ಬಳಸ್ತೀವಿ. ಸೊ ದಿಸ್ ಇಸ್ ರ್ಯಾಕ್ ಅಂಡ್
pinion. Lathe traverse mechanisms. Lathe carriage ಇದೆಯಲ್ಲ, ಯಾವ್ದನ್ನ ಟೂಲ್ ಪೋಸ್ಟ್ ಕ್ಯಾರಿಯೇಜ್, ಅದನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನೀವು ಟ್ರಾವೆಲ್ ಮಾಡ್ತಿರಲ್ಲ, ಅಲ್ಲೂ ಕೂಡ ಈ ರ್ಯಾಕ್ ಅಂಡ್ ಪಿನಿಯನ್ ಮೆಕ್ಯಾನಿಸಮ್ ನೇ ಬಳಸಿರ್ತಕ್ಕಂಥದ್ದು. ದ ಅಪ್ಲಿಕೇಶನ್ ಆಫ್ ರ್ಯಾಕ್ ಅಂಡ್ ಪಿನಿಯನ್ ಇನ್ ಲೇತ್ ಟ್ರಾವರ್ಸ್ ಮೆಕ್ಯಾನಿಸಮ್ಸ್. ಇಲ್ಲಿವರೆಗೆ ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ ಏನು, ಟ್ರಾನ್ಸ್ಮಿಷನ್ ಅಂದ್ರೆ ಏನು, ಯಾವ್ಯಾವ ರೀತಿ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ ಯಾವ್ಯಾವ್ದಿದೆ, ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಟುಡೇ ವಿ ವಿಲ್ ಡಿಸ್ಕಸ್ about gears and types and its application, gear materials and purpose of gear, like velocity ratio change ಮಾಡೋದು, direction change ಮಾಡೋದು, positive drive, like that. Gears ಬೇಸಿಕ್ಸ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವಿಷನ್, ಸಮ್ ಟೆಸ್ಟ್ ಕ್ವಶನ್ಸ್, ಅಸೈನ್ಮೆಂಟ್ ಕ್ವಶನ್ಸ್ ನಾನು ನಿಮಗೆ ರಿವಿಷನ್ ಮಾಡ್ತಾ ಹೋಗ್ತೀನಿ. ನೇಮ್ ದ ಟೈಪ್ ಆಫ್ ಗೇರ್ಸ್ ಅಂಡ್ ಮೆನ್ಷನ್ ದ ಪಾರ್ಟ್ಸ್. ಇಲ್ಲಿ ಒಂದು ಗೇರ್ ಕೊಟ್ಟಿದ್ದಾರೆ, ಈ ಕಾನೆ ಬತ್ರಿ ಗೇರ್ಸ್. ಯಾವ್ದಿದು? ಡ್ರಿಲ್ಲಿಂಗ್ ಮಿಷಿನ್. ಏನ್ ಹೇಳ್ತಾ ಇದೆ? ನೇಮ್ ದ ಟೈಪ್ ಆಫ್ ಗೇರ್. ಏನ್ ಗೇರ್ ಇದು? ದಿಸ್ ಇಸ್ ರ್ಯಾಕ್ ಅಂಡ್ ಪಿನಿಯನ್ ಗೇರ್. ಪಾರ್ಟ್ಸ್ ಎರಡು ಪಾರ್ಟ್ ಕೊಟ್ಟಿದ್ದಾನೆ. ನಂಬರ್ 1 ಇಸ್ ರ್ಯಾಕ್. ಇದೇನಿದು? ರ್ಯಾಕ್. ಇದು ಎರಡನೇದು, ದಟ್ ಇಸ್ ಕಾಲ್ಡ್ ಪಿನಿಯನ್. ನೇಮ್ ದ ಟೈಪ್ ಆಫ್ ಗೇರ್ ಅಂಡ್ ಮೆನ್ಷನ್ ದ ಪಾರ್ಟ್ಸ್. ಹ್ಯಾಂಡ್ ಡ್ರಿಲ್ಲರ್. ಹ್ಯಾಂಡ್ ಡ್ರಿಲ್ಲರ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ? ದಿಸ್ ಇಸ್ ಕಾಲ್ಡ್ ಬೆವೆಲ್ ಗೇರ್. ಪಾರ್ಟ್ 1 ಇಸ್ ವಾಟ್? ದಿಸ್ ಇಸ್ ಬೆವೆಲ್ ಗೇರ್. ಪಾರ್ಟ್ 2 ಇಸ್ ವಾಟ್? ದಿಸ್ ಇಸ್ ಬೆವೆಲ್ ಗೇರ್. ಓಕೆ, ಸೊ ದಿಸ್ ಇಸ್ ಬೆವೆಲ್ ಗೇರ್ ಮೆಕ್ಯಾನಿಸಮ್ಸ್. ನೇಮ್ ದ ಟೈಪ್ ಆಫ್ ಗೇರ್ ಅಂಡ್ ಮೆನ್ಷನ್ ದ ಪಾರ್ಟ್ಸ್ ಓನ್. ಸೊ ಇದು ಇಂಡೆಕ್ಸಿಂಗ್ ಮೆಕ್ಯಾನಿಸಮ್. ದಿಸ್ ಇಸ್ ವಾರ್ಮ್ ಅಂಡ್ ವರ್ಮ್ ವೀಲ್. ಪಾರ್ಟ್ 1, this is worm wheel. Part 2, that is worm wheel. Part 3, that is worm. ಇದನ್ನ ವರ್ಮ್ ಅಂತ ನಾವು ಕರೀತೀವಿ. ಇಲ್ಲಿ ಕೆಲವು ಗೇರ್ಸ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳೇ. 5 ಗೇರ್ಸ್ ಇದೆ, ನೀವು ಮ್ಯಾಚ್ ಮಾಡಬೇಕು. ಇಲ್ಲಿ ವರ್ಮ್ ಗೇರ್ ಯಾವುದು? ವಿಚ್ ಒನ್ ಇಸ್ ವರ್ಮ್ ಗೇರ್? 1A. ಇದಕ್ಕೆ 1, ದಿಸ್ ಇಸ್ 1 ಏನೋ ವರ್ಮ್ ಗೇರ್. ಈಗ ಎರಡು ನೋಡೋಣ. What is 2? This is hypoid gear. What is 3? Mitre. That is bevel gear. Double bevel gear is called mitre gear anta karitivi. This is bevel gear or mitre gear. Fourth one is called rack and pinion. Number 5th one is called helical gears. Like that, you can identify the different gears. MCQ questions. What is the type of gear? ಈ ಗೇರ್ ಹೆಸರೇನು? ಸ್ಪರ್ ಗೇರ, ಮಿಟ್ರೆ ಗೇರ, ಬೆವೆಲ್ ಗೇರ, ಹೆರಿಂಗ್ಬೋನ್ ಗೇರ. ದಿಸ್ ಗೇರ್ ಇಸ್ ಕಾಲ್ಡ್ ಆಸ್ ಮಿಟ್ರೆ ಗೇರ್. ಮಿಟ್ರೆ ಗೇರ್, ಮಿಟರ್ ಗೇರ್ ಅಂದ್ರೆ 2 ಬೆವೆಲ್ ಗೇರ್ಸ್ ಆರ್ connected, symmetrically connected. This is called mitre. Which type of gear drive change rotary movement to linear movement or vice versa? ಯಾವುದು? ಹೈಪಾಯ್ಡ, ಹೆರಿಂಗ್ಬೋನ, rack and pinion, helical or rack and pinion. C is the correct answer. Which gear run more silently? Spur gear, mitre gear, bevel gear, helical gear. Spur gear ಗಿಂತ ಸೈಲೆಂಟ್ ಆಗಿ ರನ್ ಆಗ್ತಕ್ಕಂಥದ್ದು helical gear. D is the correct answer. ನೇಮ್ ದ ಟೈಪ್ ಆಫ್ ಗೇರ್ ಮೆಕಾನಿಸಮ್ಸ್. ಇಲ್ಲಿರತಕ್ಕಂಥ ಗೇರ್ ಮೆಕಾನಿಸಮ್ಸ್ ಏನು? ದಿಸ್ ಇಸ್ ಮಿಟ್ರೆ ಗೇರ, ಬೆವೆಲ್ ಗೇರ, ರ್ಯಾಕ್ ಅಂಡ್ ಪಿನಿಯನ್, ವರ್ಮ್ ಅಂಡ್ ವರ್ಮ್. ದಿಸ್ ಈಸ್ ರ್ಯಾಕ್ ಅಂಡ್ ಪಿನಿಯನ್. ರ್ಯಾಕ್ ಅಂಡ್ ಪಿನಿಯನ್ ಮೆಕಾನಿಸಮ್. ಸಿ ಇಸ್ ಕರೆಕ್ಟ್. ಸರ್, ವಾಟ್ ಇಸ್ ದ ನೇಮ್ ಆಫ್ ದ ಗೇರ್? ಸಿಂಪಲ್. ದಿಸ್ ಇಸ್ ಸ್ಪರ್ ಗೇರ್, ಮಿಟ್ರೆ ಗೇರ್, ಬೆವೆಲ್ ಗೇರ್, ಹೈಪಾಯ್ಡ್ ಗೇರ್. ಸೊ ಎ is correct answer. Spur gear. This is spur gear. What is the name of the gear? ಇಲ್ಲಿರ್ತಕ್ಕಂಥ ಗೇರ್ ಏನು? ಮಿಟ್ರೆ ಗೇರ್, ಬೆವೆಲ್ ಗೇರ್, ಹೈಪಾಯ್ಡ್ ಗೇರ್, worm soft and worm gear. This is C is the correct answer. This is hypoid gear. Differential gearbox only use ಮಾಡಿ. Which gear is symmetrical to each other and transmit motion at right angle? ಯಾವ ಗೇರ್ಸು?
ದಟ್ ಇಸ್ ಮಿಟ್ರೆ ಗೇರ್ಸ್. ಸಿಮಿಟ್ರಿಕಲ್ ಇರ್ತಕ್ಕಂಥದ್ದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೇರ್ ಎಲಿಕಲ್ ಗೇರ್ಸ್ ಆರ್ ಯೂಸ್ಡ್. ಎಲಿಕಲ್ ಗೇರ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಲೇತ್ ಮೆಷಿನ್, ಡ್ರಿಲ್ಲಿಂಗ್ ಮೆಷಿನ್, ಗ್ರೈಂಡಿಂಗ್ ಮೆಷಿನ್, ಆಟೋಮೊಬೈಲ್ ವೆಹಿಕಲ್ಸ್. ಸೊ ಇಟ್ ಈಸ್ ಯೂಸ್ಡ್ ಇನ್ ಸಾಮಾನ್ಯವಾಗಿ ಎಲಿಕಲ್ ಗೇರ್ಸ್ ಆರ್ ಯೂಸ್ಡ್ ಇನ್ ಆಟೋಮೊಬೈಲ್ ವೆಹಿಕಲ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Which type of drive used for shortest distance and for large amount of power transmissions? So ಇಲ್ಲಿ 4 ತರ ಡ್ರೈವ್ ಇದೆ: ಬೆಲ್ಟ್ ಡ್ರೈವ್, ಗೇರ್ ಡ್ರೈವ್, ರೋಪ್ ಡ್ರೈವ್, ಸೈನ್ ಡ್ರೈವ್ ಎಲ್ಲ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್. ಸೊ ಗೇರ್ ಡ್ರೈವ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಲ್ಲಿ ನಾವು ಪವರ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಗೇರ್ ಡ್ರೈವ್ ಅನ್ನು ನಾವು ಬಿ ಇಸ್ ದ ಕರೆಕ್ಟ್. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಇಸ್ ಟಿಲ್ ನೌ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಮಕ್ಕಳೇ. ಸೊ ಇದಕ್ಕೆ ಇರ್ತಕ್ಕಂಥ ಎಲ್ಲ ಅಸೈನ್ಮೆಂಟ್ ಕ್ವಶನ್ಸ್ ಅನ್ನ ಕಳಿಸಿದ್ದೀನಿ, ಅವನ್ನ ಸಾಲ್ವ್ ಮಾಡಿ. ಎನಿ ಡೌಟ್ಸ್ ಕ್ಯಾನ್ ಕ್ಲಾರಿಫೈ ಮಾಡ್ಕೊಳ್ಳಿ ಡೌಟ್ಸ್ ಇದ್ರೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಎಲಿಮೆಂಟ್ಸ್ ಆಫ್ ಗೇರ್ಸ್, ಅಂದ್ರೆ ಟರ್ಮಿನಾಲಜಿ ಆಫ್ ಗೇರ್ಸ್ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು ಎಲ್ಲರಿಗೂ.